ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು ನಮಗೆ. ಅಭಿಷೇಕ್ ಅವ್ರನ್ನ ಮಾತಾಡಿಸಬೇಕಾಗಿತ್ತು, ಅಷ್ಟರಲ್ಲಿ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕರು ನಮಗೆ. ಅವ್ರು ಹೇಳ್ತಾ ಇದ್ರು ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇಲ್ಲ ಅಂತ ಹೇಳಿ. ಈಗ ಮತ್ತೆ ನಾನು ಅಭಿಷೇಕ್ ಹತ್ರ ಹೋಗ್ತೀನಿ. ಅಭಿಷೇಕ್, ಡಿ ಕೆ ಶಿವಕುಮಾರ್ ಅವರು ಬಹಳ ಸಿಟ್ಟು ಮಾಡ್ಕೊಂಡಿದ್ರು, ಯಾವುದಕ್ಕೂ ಉತ್ತರ ಕೊಡ್ತಿರ್ಲಿಲ್ಲ. ಅಂಥದ್ದು ಏನಾಯ್ತಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಈಗ ಮೊದಲನೇದಾಗಿ ಅವರ ಆಸೆ ಇದ್ದಿದ್ದು ಶ್ರೀಪಾದ್, ಇದು ಕೇವಲ ನನಗೆ ನಿಮಗೆ ಅನ್ನೋದಕ್ಕಿಂತ ಇಡೀ ರಾಜ್ಯಕ್ಕೆ ಗೊತ್ತಿರೋವಂಥದ್ದು. ಅವರು CM ಆಗಬೇಕು ಅಂತ ಆಸೆ ಪಡ್ತಿದ್ರು. T20 ಫಾರ್ಮ್ಯಾಟ್ನಲ್ಲಿ ಅಂದರೆ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು CM ಆಗಿ ಕುರ್ಚಿಯನ್ನು ಅಲಂಕರಿಸ್ತಾರೆ ಅಂತ ಲೆಕ್ಕಾಚಾರ ಇತ್ತು ಅನ್ನೊಂದು ಮಾಹಿತಿಯನ್ನು ಹೇಳಲಾಗಿತ್ತು. ಆದರೆ ಈಗ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. CM ರವರು ಮತ್ತೊಂದು ಅಂದರೆ ಸಿದ್ದರಾಮಯ್ಯನವರು 3 ವರ್ಷ CM ಆಗಿದ್ದಾರೆ. ಆದರೆ ಬದಲಾವಣೆಯ ಬಗ್ಗೆ ಮಾತುಕತೆಯೇ ಆಡ್ತಿಲ್ಲ. ಅನೇಕ ಬಾರಿ ಪ್ರಯತ್ನಗಳನ್ನು ಪಡ್ತಾ ಇರ್ತೀವಿ, ಏನಿದ್ರು ದೇವರ ಇಚ್ಛೆ ಯಾವಾಗ ನಮಗೆ ಫಲವನ್ನು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಬಂಡೆ ಯಾವತ್ತಾದರೂ ಕರಗುತ್ತೆ, ಬಂಡೆಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಿರ್ತಾರೆ. ಪ್ರಯತ್ನ ಮಾತ್ರ ನನ್ನದು, ಫಲ ಅವನದ್ದು ಅಂತ ಹೇಳ್ತಿರ್ತಾರೆ. ಮಾರ್ಮಿಕವಾಗಿ ಅವ್ರು ಏನೇನು ಹೇಳಬೇಕೋ, ಕುರ್ಚಿಯನ್ನು ನನಗೆ ಬಿಟ್ಕೊಡಿ ಅಂತ ರಾಜ್ಯದ ಜನರ ಮುಂದೆ, ಸಿದ್ದರಾಮಯ್ಯರವರ ಮುಂದೆ, ಹೈಕಮಾಂಡ್ ಮುಂದೆ ಅದನ್ನು ಹೇಳ್ತಾನೆ ಬಂದಿರುವಂಥದ್ದು. ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಬಂತು, ಪ್ರಾಬಬ್ಲಿ ಈ ಬಾರಿ ನಾಯಕತ್ವ ವಿಚಾರವನ್ನು ಮಾತಾಡ್ತಾರೆ, ಇನ್ನೊಂದು 2 ವರ್ಷ ಕಾಲ ನಾನು CM ಆಗಿ ಇರ್ತೀನಿ ಅನ್ನೋದು ಲೆಕ್ಕಾಚಾರದಲ್ಲಿ ಬಹುತೇಕ ಅವರು ಬಂದಂತೆ ಕಾಣ್ತಿರುವಂಥದ್ದು. ಅದೇ ಲೆಕ್ಕಾಚಾರದಲ್ಲೇ CM ರವರು ಕೂಡ ಇನ್ನೇನು ನನ್ನ ಸೀಟ್ ಬಿಡಬೇಕಾಗ್ಬೋದೇನೋ ಅನ್ನೋ ಕಾರಣದಿಂದಾಗಿ ಅವರ ಅತ್ಯಾಪ್ತ ಸಚಿವ ಶಾಸಕ ಮಿತ್ರರನ್ನು ಕರೆದುಕೊಂಡು ಬೇರೆ ಬೇರೆ ಫ್ಲೈಟ್ಗಳಲ್ಲಿ ಬಂದಿದ್ರು ಕೂಡ, ಒಬ್ಬೊಬ್ಬರು ಯಾರಿಗೂ ಹೇಳದಂತೆ ಅವರಾಗಿ ಅವರೇ ಸೇರ್ಕೊಂಡು ಬಂದಿದ್ರು ಕೂಡ, ಎರಡೂ ಬಣಗಳು ಇವತ್ತು ಒಗ್ಗಟ್ಟನ್ನು ತೋರಿಸುವಂಥ ಪ್ರದರ್ಶನವನ್ನು ಮಾಡಿದ್ದು ಅವರವರ ನಾಯಕರಿಗೆ ಸಂಬಂಧಪಟ್ಟಂತೆ. ಯಾವಾಗ ಹೈಕಮಾಂಡ್ ಈ ವಿಚಾರವನ್ನು ಮಾತಾಡಿಲ್ಲ ಅಂತ ಬಹಿರಂಗವಾಗಿ ಹೇಳ್ತೋ, ಅಲ್ಲಿಗೆ ಖಂಡಿತವಾಗಿಯೂ ಮಾತನಾಡಿದ್ದಾರೆ ಅಂತ ಅರ್ಥ ಆಯಿತು. CM ರವರು ಕೋಪಗೊಂಡಿರುವಂಥ ಲಕ್ಷಣ ಯಾಕಿರಬಹುದು ಅನ್ನೊಂದು ಲೆಕ್ಕಾಚಾರವನ್ನು ಹಾಕಿದ್ರೆ, ಒಂದು ವೇಳೆ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೊಂದು ಸಂದರ್ಭದಲ್ಲಿ ಅವರ ಪುತ್ರ ಯತೀಂದ್ರನಿಗೆ ಕೇಳಿರುವಂಥ ಸ್ಥಾನಮಾನವನ್ನು ಕೊಡದೆ ಹೋಗಬಹುದು, ಕೈ ತಪ್ಪಬಹುದು, ಅಥವಾ ಅವರು ಹೇಳಿದಂಥ ಸಚಿವರಿಗೆ ಅವರು ಹೇಳಿದಂಥ ಖಾತೆಗಳನ್ನು ನೀಡದೇ ಇರಬಹುದು. ಈ ಸ್ಥಾನದಿಂದ ಬೇಸರ ಆಗಿರುವಂಥ ನಿರೀಕ್ಷೆ ಅಥವಾ ಒಂದು ಲೆಕ್ಕಾಚಾರವನ್ನು ಹಾಕ್ಬೋದು. ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೋಪ ಆಗಿದ್ದಾರೆ ಅನ್ನೋ ಲೆಕ್ಕಾಚಾರವನ್ನು ನಾವು ಅಸ್ಯೂಮ್ ಮಾಡಬೇಕು ಅಂದರೆ, ಅವರಿಗೆ 2.5 ವರ್ಷ CM ಅವಧಿಯನ್ನು ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಇನ್ನು 2 ವರ್ಷ ಆದರೂ ಕೊಡ್ತಾರೆ ಅಂದರೆ ಅದು ಕೂಡ ಇನ್ನೂ ಕೊಟ್ಟಿಲ್ಲ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿಲ್ಲ. ರಾಜ್ಯಸಭಾ ಚುನಾವಣೆ, ಪರಿಷತ್ತು ಚುನಾವಣೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೂಡ DCM ರವರನ್ನು CM ಮಾಡುವಂಥ ಯಾವುದೇ ಲಕ್ಷಣ ಕಂಡು ಬರ್ತಿಲ್ಲ. ಒಂದು ವೇಳೆ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದು CM ರವರು ಕೆಳಗಡೆ ಇಳಿತಾರೆ ಅಂದರೂ ಕೂಡ ಆ ಜಾಗಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸಿ ಆಗಿದೆ. ಈ ಕಾರಣದಿಂದಾಗಿ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದು ಜೈಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಎದುರು ಹಾಕಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ತರೋದಕ್ಕೆ ಸಹಾಯ ಮಾಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂಥ ಸಮಸ್ಯೆಗಳನ್ನು ತಡೆ ಹಿಡಿದು, ಯಾವುದೇ ರಾಜಕೀಯದ ಸಮಸ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಟ್ರಬಲ್ ಶೂಟ್ ಮಾಡಿದರೂ ಕೂಡ ಇಲ್ಲಿಯವರೆಗೂ ನನಗೆ ಕೊಟ್ಟಂಥ ಪ್ರಾಮಿಸನ್ನು ಈಡೇರಿಸಿಲ್ಲ, ನನ್ನನ್ನು ಪಕ್ಷ ಕೇವಲ ಬಳಸ್ಕೊಳ್ತಿದೆ ಅಂತ ಯಾವುದೇ ವ್ಯಕ್ತಿಗಾದರೂ ಸರ್ವೇ ಸಾಮಾನ್ಯವಾಗಿ ಅನಿಸುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಪಾಲಿಸುವಂಥ ಅಧಿಕಾರಿಗಳ ದಂಡು ಯಾವ ರೀತಿ ಇದೆ ನಾವು ನೋಡಿದ್ದೇವೆ. ಅನೇಕ ಆಯಾಮಗಳಲ್ಲಿ ಜನರು ಹೇಳ್ತಾರೆ, CM ಅವರು ಸಿದ್ದರಾಮಯ್ಯನಾಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೂಪರ್ CM ರೀತಿ ನಡೆದುಕೊಳ್ತಾ ಇದ್ದಾರೆ, ಅವರ ಆಡಳಿತ ಆ ರೀತಿ ಇದೆ ಅಂತ. ಇಷ್ಟೆಲ್ಲ ಇದ್ರೂ ಕೂಡ ಆ ಒಂದು ಪದ, ಆ ಒಂದು ಕುರ್ಚಿ ಅವರಿಗೆ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಪ್ರಾಬಬ್ಲಿ ಇದು ಕೊನೆಯ ಅವಕಾಶ ಅಂತ ಅವ್ರ ಮನಸ್ಸಿಗೆ ಅವರು ಅಂದ್ಕೊಂಡಿರ್ಬೋದು. 2028ಕ್ಕೆ ನಾನೇ CM ಕಂಟೆಸ್ಟೆಂಟ್ ಅಂತ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅನೌನ್ಸ್ ಮಾಡಿರುವಂಥದ್ದು. ಆದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿರುವಂಥದ್ದು. 2033ರವರೆಗೂ ಕಾದಾಗ ಡಿ ಕೆ ಶಿವಕುಮಾರ್ ಅವರನ್ನು ಈ ಒಂದು CM ರೇಸ್ನಲ್ಲಿ ಮುಂದಕ್ಕೆ ತರಲು ಆಗುತ್ತಾ, ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಉಳಿತಾರ, ಈಗಾಗಲೇ BJPಗೆ ಸೇರ್ಪಡೆ ಆಗಬಹುದೇನೋ ಅನ್ನೊಂದು ಲೆಕ್ಕಾಚಾರವನ್ನು ಸಮಾಜದ ಅನೇಕ ಹಂತಗಳಲ್ಲಿ ನಾವು ನೋಡಿದ್ದೇವೆ. ಇಬ್ಬರೂ ನಾಯಕರನ್ನು ಮೆಚ್ಚಿಸದೆ, ಇಬ್ಬರೂ ನಾಯಕರನ್ನು ತೆಗಳದೆ, ಇಬ್ಬರಿಗೂ ಬೇಕಾದ ಇಬ್ಬರಿಗೂ ಬೇಡವಾದ ನಿರ್ಧಾರವನ್ನು ಇವತ್ತು ಹೈಕಮಾಂಡ್ ಕೊಟ್ಟಂತೆ ಕಾಣ್ತಿರೋದ್ರಿಂದ ಇಬ್ಬರೂ ನಾಯಕರ ಮುಖದಲ್ಲಿ ಮಂದಹಾಸವೂ ಇಲ್ಲ, ಇಬ್ಬರೂ ನಾಯಕರ ಮುಖದಲ್ಲಿ ಖುಷಿಯೂ ಇಲ್ಲ, ಇಬ್ಬರೂ ನಾಯಕರು ಒಂದಿಷ್ಟು ಗೊಂದಲದ ಸ್ಥಿತಿಯಲ್ಲಿ ಇರುವಂಥದ್ದು. ಇವತ್ತು ಅಂದುಕೊಂಡಂತೆ ಅಂದರೆ CM ರವರ ಬಣ ಅಂದುಕೊಂಡಂತೆ ನಡೆದಿದ್ದರೆ ಒಂದು ಪಾರ್ಟಿ ಆಗ್ತಿತ್ತು ಅಥವಾ ಮಾತುಕತೆ ಆಗ್ತಿತ್ತು, ಒಂದು ಸಂಭ್ರಮದ ವಾತಾವರಣ ಆಗ್ತಿತ್ತು, ಎಲ್ಲರೂ ಕೂಡ ಒಂದೇ ಸ್ಪೆಷಲ್ ಫ್ಲೈಟ್ನಲ್ಲಿ ಬರುವಂಥ ಚಾನ್ಸಸ್ ಇತ್ತು. ಈಗ ಜಾರ್ಜ್ ರವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಇದ್ದರೂ ಕೂಡ CM ರವರು ಉಳಿತಾರಾ, ದೆಹಲಿಯಲ್ಲೇ ವಾಪಸ್ ಬರ್ತಾರಾ ಅನ್ನೋದು ಪ್ರಶ್ನೆ ಇದೆ.
ಇದಾದ ನಂತರ ಒಂದು ಅಪ್ಡೇಟ್ ಇರುವಂಥದ್ದು ಜೂನ್ 5ನೇ ತಾರೀಕಿನ ಒಳಗಡೆ ಮತ್ತೊಂದು ಸುತ್ತಿನ ಸಭೆಯನ್ನು ಈ ಉಭಯ ನಾಯಕರ ಜೊತೆ ಹೈಕಮಾಂಡ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವ ವಿಚಾರಕ್ಕೆ ಅಂದರೆ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಮಾತ್ರ ಕ್ಲಾರಿಟಿ ಸಿಗಬಹುದು. ಇದೊಂದು ಕಡೆ ಆಯಿತು ಅಂದರೆ ರಾಹುಲ್ ಗಾಂಧಿರವರು ಇವತ್ತು ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಊಟಕ್ಕೆ ಅಂತ ಎದ್ದು ಹೋದರು. ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿರವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಇಡೀ ರಾಜಕೀಯದ ಒಂದು ವ್ಯವಸ್ಥೆನ ನಾವು ಗಮನಿಸಬೇಕು ಅಂದರೆ ಸೋನಿಯಾ ಗಾಂಧಿರವರೇ ಪಕ್ಷದ ಹಿರಿಯರಾಗಿದ್ದರೂ ಕೂಡ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿರವರಿಗೆ ತಾಯಿಯಾಗಿದ್ದರೂ ಕೂಡ ಅವರ ಮಾತನ್ನು ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ನಡೆಸಲು ಆಗೋದಿಲ್ಲ. ರಾಹುಲ್ ಗಾಂಧಿರವರ ತೀರ್ಮಾನವೇ ಅಂತಿಮ ಅನ್ನೋದು ಕಾಂಗ್ರೆಸ್ನಲ್ಲಿರುವಂಥ ಪ್ರತಿಯೊಬ್ಬ ನಾಯಕನಿಗೂ ಗೊತ್ತಿದೆ. ರಾಹುಲ್ ಗಾಂಧಿ ಕೆ.ಸಿ. ವೇಣುಗೋಪಾಲ್ರವರ ಮಾತನ್ನು ಕೇಳ್ತಾರೆ ಅಂತ ಈಗ ಅನೇಕ ಆಯಾಮಗಳಲ್ಲಿ ನೋಡಿದ್ದೇವೆ. ಕೆ.ಸಿ. ವೇಣುಗೋಪಾಲ್ರವರು ಸಿ.ಎಂ. ಸಿದ್ದರಾಮಯ್ಯ ಪರವಾಗಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ. ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರವನ್ನು ನೋಡಿದಾಗ, ಪರ್ಮಿಟೇಷನ್ ಕಾಂಬಿನೇಷನನ್ನು ನೋಡಿದಾಗ ಯಾವ ನಾಯಕರಿಗೂ ಕೂಡ 100% ಒಲವನ್ನು ಹೈಕಮಾಂಡ್ ಈಗ ತೋರಿಸಿಲ್ಲ. ಇಬ್ಬರು ನಾಯಕರನ್ನು ಕೆಳಗಿಳಿಸಿ ಒಬ್ಬರನ್ನ ಮೇಲೇರಿಸಿದ್ರು ಕೂಡ ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಇಬ್ಬರೂ ಅವರಿಗೆ ಆದಂಥ ಅವ್ರದ್ದು ವರ್ಚಸ್ಸಿದೆ, ಜನ ಬೆಂಬಲ ಇದೆ, ತೋಳ್ಬಲ ಇದೆ, ಎಲ್ಲ ರೀತಿಯ ಬೆಂಬಲಗಳು ಉಭಯ ನಾಯಕರಿಗೆ ಇರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ವರ್ಗದ ಮತಗಳು ಡಿಲೀಟ್ ಆಗ್ಬೋದು ಅಥವಾ ಕಾಂಗ್ರೆಸ್ನಿಂದ ಡೈವರ್ಟ್ ಆಗ್ಬೋದು. ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ಆದರೆ ಈ ಕಡೆ ಒಕ್ಕಲಿಗ ಸಮುದಾಯ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸನ್ನು ನಂಬೋದನ್ನು ಬಿಡ್ಬೋದು. 2028 ಚುನಾವಣೆಗೆ ಕೇರಳದಲ್ಲಿ ಗೆದ್ದಿದೆ ಅನ್ನೋ ಒಂದು ಖುಷಿಯಿಂದ ಕರ್ನಾಟಕ ರಾಜ್ಯವನ್ನು ಕಳೆದುಕೊಳ್ಳುವಂಥ ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಿರುವಂಥದ್ದು. ಇದೇ ಕಾರಣದಿಂದಾಗಿ ಯಾವ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅಳೆದು ತೂಗಿ ಇಂಚಿನಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಕೂದಲೆಳೆಯಷ್ಟು ಕೂಡ ಮಿಸ್ ಮಾಡದೆ ಲೆಕ್ಕಾಚಾರವನ್ನು ಹಾಕಿದ ನಂತರವಷ್ಟೇ ನಿರ್ಧಾರವನ್ನು ಬಹಿರಂಗವಾಗಿ ಪ್ರಕಟ ಮಾಡಲಾಗುತ್ತೆ. ಸಿ.ಎಂ. ಸಿದ್ದರಾಮಯ್ಯನವರು ಏನಾದರೂ ಕೆಳಗಡೆ ಇಳಿಯೋದಕ್ಕೆ ಒಪ್ಕೊಂಡ್ರೆ ಯತೀಂದ್ರರವರಿಗೆ ಡಿ.ಸಿ.ಎಂ. ಸ್ಥಾನವನ್ನು ಕೇಳ್ತಾರೆ ಅಥವಾ ಸಂಪುಟದಲ್ಲಿ ಸ್ಥಾನವನ್ನು ಕೇಳ್ತಾರೆ. ಅದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಅವರು ಸೂಚಿಸುವಂಥ ಒಂದಿಷ್ಟು ವ್ಯಕ್ತಿಗಳಿಗೆ ಅವರು ಸೂಚಿಸುವಂಥ ಖಾತೆಗಳನ್ನು ಕೊಡಬೇಕು ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತೀವಿ ಹೋಗಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅನ್ನೋದು ಸಿ.ಎಂ.ರವರು ಅನೇಕ ಬಾರಿ ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್ ಹೇಳಿರೋದನ್ನು ನೀವು ನಾನು ಹಿಡಿದಂತೆ ಪ್ರತಿಯೊಬ್ಬರು ಕೂಡ ನೋಡಿದ್ದೇವೆ, ಕೇಳಿದ್ದೇವೆ. ಇದೇ ಕಾರಣದಿಂದಾಗಿ ಸಿ.ಎಂ.ರವರನ್ನು ಮೊದಲನೇದಾಗಿ ಶಾಂತಗೊಳಿಸಬೇಕು. ಯಾಕಂದರೆ ಅವರ ಕಾರ್ಯಾವಧಿ ಮುಕ್ತಾಯ ಆಗಿದೆ ಅನ್ನೋದು ಈಗ ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು ವೇಳೆ ಅವರನ್ನು ಶಾಂತಗೊಳಿಸದೆ ಅವರನ್ನು ಇಳಿಸಿದರೆ ಖಂಡಿತ ಈ 2028 ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಡಿ.ಕೆ. ಶಿವಕುಮಾರ್ಗೆ ಅವಕಾಶವನ್ನು ಕೊಡಲಿಲ್ಲ ಅಂದರೂ 2028 ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈ ಎರಡೂ ಕ್ಯಾಲ್ಕುಲೇಷನನ್ನು ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಶ್ರೀಪಾದ್. ಫೈನ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಸಂಪರ್ಕದಲ್ಲಿರಿ.